ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ತ್ವಂ आपणं ಗಚ್ಚ NCERT ಕ್ಲಾಸ್ 6ನ 10ನೇ ಪಾಠ ತ್ವಂ आपणं ಗಚ್ಚ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಕೊಂಡು ಬಂದ್ವಿ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಐ ಕಾರ್ಡ್ ಅಲ್ಲಿ ಹಾಕಿರ್ತೇನೆ. ಒಮ್ಮೆ ನೋಡ್ಕೊಂಡು ಬಂದ್ರೆ ಎಕ್ಸರ್ಸೈಸ್ ಪಾರ್ಟ್ ಅನ್ನ ಮಾಡಲಿಕ್ಕೆ ಈಸಿ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಇದರ ಎಕ್ಸರ್ಸೈಸ್ ಪಾರ್ಟ್ ಅನ್ನ ನೋಡೋಣ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಲೋಟ್ಲಕಾರ, ರಿಕ್ವೆಸ್ಟ್ ಅಥವಾ ಆರ್ಡರ್ ಮಾಡುವಂಥದ್ದು ಕ್ರಿಯಾಪದವನ್ನು, ಯಾವ ರೀತಿಯಲ್ಲಿ ಕ್ರಿಯಾಪದವನ್ನು ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ವಿ. ಇಲ್ಲಿ ಲೋಟ್ಲಕಾರದ ಪಠಧಾತುವಿನ ಒಂದು ಲೋಟ್ಲಕಾರ ರೂಪವನ್ನು ಕೊಟ್ಟಿದ್ದಾರೆ. ಪಠತು, ಪಠತಾಂ, ಪಠಂತು, ಪಠ, ಪಠತಂ, ಪಠತ, ಪಠಾನಿ, ಪಠಾವ, ಪಠಾಮ. ಇದೇ ರೀತಿಯಲ್ಲಿ ಉಳಿದ ಧಾತುಗಳಿಗೆ ಬರ್ತದೆ. ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಧಾತುಗಳಿಗೆ ಬೇರೆ ರೀತಿಯಲ್ಲಿ ಬರ್ತದೆ. ಇವತ್ತು ವಯಂ ಅಭ್ಯಾಸಂ ಕುರ್ಮಃ ಇದರಿಂದ ಪ್ರಾರಂಭಿಸೋಣ. ಮೊದಲನೆಯದಾಗಿ ಪೂರ್ವಪೃಷ್ಠಸ್ಯ ಕೋಷ್ಠಕ್ಕೆ ದತ್ತಾನಿ ರೂಪಾಣಿ ದೃಷ್ಟ್ವಾ ರಿಕ್ತಸ್ಥಾನಾನಿ ಪೂರಯಂತು ಅಂತ ಇದೆ. ಅಂದ್ರೆ ಇಲ್ಲಿ ಹಿಂದೆ ಕೊಟ್ಟಿರುವಂತಹ ಕೋಷ್ಟಕ, ಈ ಟೇಬಲ್ನ ನೋಡಿ, ರೂಪವನ್ನು ನೋಡಿ ಅದಕ್ಕೆ ಸರಿಯಾಗಿ ಈ ಲಿಖತು ಈ ಶಬ್ದಕ್ಕೆ, ಹಾಗೆ ಕ್ರೀಡತು ಇದಕ್ಕೆ ರಿಕ್ತಸ್ಥಾನಾನಿ ಪೂರಯಂತು ಅಂತ ಕೊಟ್ಟಿದ್ದಾರೆ. ಲಿಖತು, ಲಿಖತಿ ಶಬ್ದದ ಲೋಟ್ಲಕಾರದಲ್ಲಿದೆ ಇದು. ಲಿಖತು, ಲಿಖತಾಂ ಏನಾಗ್ತದೆ? ಬಹುವಚನದಲ್ಲಿ ಪಠಂತು ಅಂತು ಅಂತ ಆಗುತ್ತೆ. ಸೊ ಲಿಖಂತು ಅಂತ ಆಗ್ತದೆ. ಹಾಗೆ ಮಧ್ಯಮ ಪುರುಷದಲ್ಲಿ ತಿ ಅನ್ನುವಂಥದ್ದು ಕಟ್ಟಾಗ್ತದೆ, ಬರೀ ಪಠ ಇದೆ. ಹಾಗೆ ಇಲ್ಲಿ ಲಿಖ ಆಗ್ತದೆ, ಲಿಖತಂ, ಲಿಖತ. ಹಾಗೆ ಲಿಖಾನಿ, ಲಿಖಾವ, ಲಿಖಾಮ ಅಂತ ಆಗ್ತದೆ. ಇಲ್ಲಿ ವಹ ಮಹ ಬರಲ್ಲ, ವ ಮ ಅಂತ ಬರ್ತದೆ ಇದನ್ನ ನೋಡಿದ್ರೆ. ಸೊ ಅದರ ರೂಪ ಲಿಖತು, ಲಿಖತಾಂ, ಲಿಖಂತು, ಲಿಖ, ಲಿಖತಂ, ಲಿಖತ, ಲಿಖಾನಿ, ಲಿಖಾವ, ಲಿಖಾಮ ಅಂತಾಯ್ತು. ಹಾಗೆ ಕ್ರೀಡ್ ಧಾತುವಿನದು ತಗೊಂಡ್ರೆ ಕ್ರೀಡತು, ಕ್ರೀಡತಾಂ, ಕ್ರೀಡಂತು, ಕ್ರೀಡ, ಕ್ರೀಡತಂ, ಕ್ರೀಡತ, ಕ್ರೀಡಾನಿ, ಕ್ರೀಡಾವ, ಕ್ರೀಡಾಮ ಅಂತ ಆಗ್ತದೆ. ಮುಂದೆ ನಿಮ್ನಲಿಖಿತೇಷು ಸುಭಾಷಿತೇಷು ಲೋಟ್ಲಕಾರಸ್ಯ ಕ್ರಿಯಾಪದಾನಿ ಚಿತ್ವಾ ಲಿಖಂತು ಅಂತ ಇದೆ. ಇಲ್ಲಿ ಕೆಳಗೆ ಇಲ್ಲಿ ಸುಭಾಷಿತಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಲೋಟ್ಲಕಾರದಲ್ಲಿರುವಂತಹ ಕ್ರಿಯಾಪದಗಳಿವೆ, ಅವುಗಳನ್ನು ಸೆಲೆಕ್ಟ್ ಮಾಡಿ ಬರಿಬೇಕು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಹ ಸಂತು ನಿರ್ಭಯಾಹ. ಇದು ಒಂದು ಶಾಂತಿ ಮಂತ್ರ ಅಂತ ಹೇಳ್ಬೋದು. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮೊದಲಿಗೆ ಈ ಸುಭಾಷಿತದ ಅರ್ಥವನ್ನ ನೋಡೋಣ. ಯಾಕೆಂದ್ರೆ ಸುಭಾಷಿತಗಳು ಅಂದ್ರೆ ನಮ್ಮ ಲೈಫಲ್ಲಿ ಬೇಕಾಗುವಂತಹ ಅತಿ ಮುಖ್ಯವಾದ ವಿಷಯಗಳು ಅದರಲ್ಲಿ ಇರ್ತವೆ. ಕಾಲೇ ವರ್ಷತು ಪರ್ಜನ್ಯ, ವರ್ಷತು ಅನ್ನುವಂಥದ್ದು ಇಲ್ಲಿ ಲೋಟ್ಲಕಾರ. ವರ್ಷ ಅಂದ್ರೆ ಮಳೆ. ಕಾಲ ಕಾಲಕ್ಕೆ ಪರ್ಜನ್ಯ ಅಂದ್ರೆ ಮಳೆಯನ್ನು ಸುರಿಸುವ ದೇವತೆ, ವರುಣ ದೇವತೆ ಅಥವಾ ಇಂದ್ರ ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸಲಿ. ವರ್ಷತು, ವರ್ಷತಿ ಅಂದ್ರೆ ಇನ್ಫಾರ್ಮೇಶನ್, ವರ್ಷತು ಅಂದ್ರೆ ಇಲ್ಲಿ ರಿಕ್ವೆಸ್ಟ್ ಅಥವಾ ಒಂದು ಆಶಯವನ್ನ ನಾವು ಬಯಕೆಯನ್ನ ಹೇಳ್ತಾ ಇದ್ವಿ. ಪೃಥಿವಿ ಸಸ್ಯಶಾಲಿನಿ, ಪೃಥಿವಿ ಅಂದ್ರೆ ಭೂಮಿ, ಸಸ್ಯಶಾಲಿನಿ, ಸಸ್ಯಶಾಲಿನಿ ಅಂದ್ರೆ ಎಲ್ಲೆಲ್ಲೂ ಹಸಿರು ಇರಲಿ ಅಂತ. ಆದ್ರೆ ಇಲ್ಲಿ ವರ್ಷತು ಆಗಲಿ, ಮಳೆ ಬರಲಿ ಅಂತ ಕ್ರಿಯಾಪದ ಇದೆ. ಆದ್ರೆ ಇಲ್ಲಿ ಪೃಥ್ವಿ ಸಸ್ಯಶಾಲಿನಿ ಏನಾಗಬೇಕು ಅನ್ನುವಂಥದ್ದಕ್ಕೆ ಕ್ರಿಯಾಪದ ಇಲ್ಲ. ಇಲ್ಲಿ ಅದನ್ನ ನಾವು ಅಧ್ಯಾಹಾರ ಮಾಡ್ಕೊಳ್ಬೇಕು. ಸುಭಾಷಿತಗಳಲ್ಲಿ ಎಲ್ಲಾ ಇದರಲ್ಲೂ ಸೆಂಟೆನ್ಸ್ ರೀತಿಯಲ್ಲಿ ಕ್ರಿಯಾಪದಗಳು ಬರಲ್ಲ. ಪೃಥ್ವಿ ಸಸ್ಯಶಾಲಿನಿ ಭವತು, ಆದ್ರೆ ಅದನ್ನ ನಾವು ಇಲ್ಲಿ ಬರೆಯೋದು ಬೇಡ. ಇಲ್ಲಿ ಸುಭಾಷಿತದಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಗೆ ಅದನ್ನ ಮಾತ್ರ ಬರೆಯೋಣ. ಆದ್ದರಿಂದ ಮೊದಲನೇದಾಗಿ ವರ್ಷತು, ಪರ್ಜನ್ಯ ವರುಣ,
ಕಾಲಕಾಲಕ್ಕೆ ಮಳೆಯನ್ನು ಸುರಿಸಲಿ, ದೇವರು ಕಾಲಕಾಲಕ್ಕೆ ಮಳೆಯನ್ನು ಸುರಿಸಲಿ ಎಂಬ ಆಶಯ. ಪೃಥ್ವಿ ಸಸ್ಯ ಶಾಲಿನಿ, ಭೂಮಿಯು ಸಸ್ಯ ಸಮೃದ್ಧವಾಗಿ ಇರಲಿ. ದೇಶೋಯಂ ಕ್ಷೋಭರಹಿತ, ಇದು ಇನ್ನೊಂದು ಆಶಯ. ಏನು? ಅಯಂ ದೇಶ, ಈ ನಮ್ಮ ದೇಶ, ನಾವು ಇರುವಂತಹ ಈ ದೇಶ, ಭಾರತ ದೇಶ ಕ್ಷೋಭರಹಿತವಾಗಲಿ, ಅಂದರೆ ಯಾವುದೇ ಒಂದು ಕೆಟ್ಟ ಘಟನೆಗಳು ನಡೆಯದೇ ಇರಲಿ, ಶಾಂತಿಯಿಂದ ಇರಲಿ ಅಂತ ಅರ್ಥ. ಭವತು ಅಂತ ಇಲ್ಲೂ ಸಹ ನಾವು ಅಧ್ಯಾಹಾರ ಮಾಡ್ಕೊಳ್ಬಹುದು. ಸಜ್ಜನಾಹ ಸಂತು ನಿರ್ಭಯಾಹ, ಸಜ್ಜನರು, ಒಳ್ಳೆಯ ಮನಸ್ಸಿರುವವರು, ಒಳ್ಳೆಯ ಜನರು, ನಿರ್ಭಯಾಹ ಸಂತು, ನಿರ್ಭಯರಾಗಿ ಓಡಾಡಲಿ. ಯಾವುದೇ ಭಯ ಇಲ್ಲದೆ ಸಮಾಜದಲ್ಲಿ ಅವರು ತಲೆ ಎತ್ತಿ ಓಡಾಡುವಂತಾಗಲಿ. ಮಕ್ಕಳು, ಹೆಂಗಸರು, ಸಜ್ಜನರು, ಹಸುಗಳು, ಈಗಿನ ಕಾಲದಲ್ಲಿ ಎಲ್ಲರೂ ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ನಾಶ ಆಗಲಿ, ಆ ಪರಿಸ್ಥಿತಿ ಹೊರಟು ಹೋಗಿ ಎಲ್ಲರೂ ಸಜ್ಜನರೆಲ್ಲರೂ ನಿರ್ಭಯದಿಂದ, ಸಜ್ಜನರು ನಿರ್ಭಯದಿಂದ ಓಡಾಡುವಂತಾಗಲಿ ಅಂತ. ಇಲ್ಲಿ ಸಂತು ಅನ್ನುವಂಥದ್ದು ಲೋಟ್ಲಕಾರದಲ್ಲಿದೆ, ಅದರಿಂದ ಇದರಲ್ಲಿ 2 ಲೋಟ್ಲಕಾರ, ವರ್ಷತು ಮತ್ತೆ ಸಂತು. ಮೇಘಾಹ ಉಚಿತೆ ಸಮಯೇ ವರ್ಷಂತು, ತೇನ ಭೂಮಿ ಸಸ್ಯೈ ಸಮೃದ್ಧ ಪೂರ್ಣಾ ಚ ಭವತು. ಮಳೆ ಕಾಲಕಾಲಕ್ಕೆ ಆಗಲಿ, ಅದರಿಂದ ಭೂಮಿ ಯಾವ ಸಸ್ಯಗಳಿಂದ ಸಮೃದ್ಧವಾಗಲಿ. ಏಷಃ ದೇಶಃ ಶಾಂತಃ ಭವತು, ಈ ದೇಶ ಶಾಂತಿಯಿಂದ ಇರಲಿ. ಸರ್ವೇ ಸಜ್ಜನಾಃ ಭಯಂ ವಿನಾ ಜೀವನಂ ಯಾಪಯಂತು, ಇದು ಎಲ್ಲ ಸಜ್ಜನರು ಭಯವಿಲ್ಲದೆ ಜೀವನವನ್ನು ನಡೆಸುವಂತಾಗಲಿ ಅಂತ ಪರಮೇಶ್ವರಂ ಪ್ರತಿ ಪ್ರಾರ್ಥನಾ ಅಸ್ತಿ. ಮುಂದೆ ಇದು ಸಹ ಒಂದು ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿನಃ ಭವಂತು. ಇಲ್ಲಿ ಭವಂತು ಇರಲಿ, ಸುಖವಾಗಿ ಇರಲಿ ಅಂತ. ಸರ್ವೇ ಇರೋದ್ರಿಂದ ಇಲ್ಲಿ ಭವಂತು ಬಹುವಚನದಲ್ಲಿದೆ. ಭವತು, ಭವತಾಂ, ಭವಂತು ಬಹುವಚನ ರೂಪದಲ್ಲಿದೆ. ಸರ್ವೇ ಸಂತು ನಿರಾಮಯಾಃ, ಎಲ್ಲರೂ ನಿರಾಮಯ ಅಂದರೆ ರೋಗ ಇಲ್ಲದೆ ಇರಲಿ, ಎಲ್ಲರಲ್ಲೂ ಅಂದರೆ ಆರೋಗ್ಯವಾಗಿರಲಿ ಅಂತ ಅರ್ಥ. ಸರ್ವೇ ಸಂತು ನಿರಾಮಯಾಃ, ಇಲ್ಲಿ ಸಂತು ಅಂತ ಎಲ್ಲರೂ ಆರೋಗ್ಯಶಾಲಿಗಳಾಗಿರಲಿ ಅಂತ ಸಂತು ಅನ್ನುವಂಥದ್ದು ಲೋಟ್ಲಕಾರ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಭದ್ರ, ಭದ್ರ ಅಂದರೆ ಶುಭ ಅಂತ. ಎಲ್ಲರೂ ಒಳ್ಳೆಯದನ್ನೇ ಕಾಣಲಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಥ. ಅಥವಾ ಎಲ್ಲರೂ ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣುವಂತಾಗಲಿ ಅನ್ನುವ ಅರ್ಥವೂ ಬರುತ್ತೆ. ಪಶ್ಯಂತು, ಪಶ್ಯತಿ ಕ್ರಿಯಾಪದದ ಲೋಟ್ಲಕಾರ, ಪಶ್ಯಂತು ಬಹುವಚನದಲ್ಲಿದೆ. ಇಲ್ಲಿ ಎಲ್ಲವೂ ಬಹುವಚನದಲ್ಲಿದೆ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಎಲ್ಲೂ ಯಾವುದೇ ದುಃಖದ ಅನುಭವ, ಯಾರಿಗೂ ದುಃಖದ ಅನುಭವ ಆಗದೇ ಇರಲಿ. ಇದಕ್ಕೆ ಆನ್ಸರು ಭವಂತು ಸಂತು ಪಶ್ಯಂತು. ಮುಂದೆ ಇಮಾಹ ಆಪಹ ಶಿವಾಹ ಸಂತು, ಶುಭಾಹ ಸ್ವಚ್ಛಾಶ್ಚ ನಿರ್ಮಲಾಹ, ಪಾವನಾಹ ಶೀತಲಾಹ ಸಂತು, ಪೂತಾಹ ಸೂರ್ಯಸ್ಯ ರಶ್ಮಿಭಿಃ. ಇದು ಸಹ ಸಾಮಾನ್ಯವಾಗಿ ಲೋಟ್ಲಕಾರದಲ್ಲಿರುವಂಥದ್ದು ಶಾಂತಿ ಮಂತ್ರ ಇರ್ಬೋದು ಅಥವಾ ಪ್ರಾರ್ಥನಾ ಶ್ಲೋಕಗಳು ಇರ್ತವೆ. ಈ ನೀರು, ನೀರು ಆಪಹ ಅಂದರೆ ನೀರು, ಶಿವಾಹ ಸಂತು, ಶಿವ ಅಂದರೆ ಮಂಗಲ ಅಂತ ಅರ್ಥ, ಮಂಗಲಕರವಾಗಿರಲಿ. ಈ ನೀರು, ನಾವು ಕುಡಿಯುವ ನೀರು ಮಂಗಲಕರವಾಗಿರಲಿ. ಶುಭಾಹ ಸ್ವಚ್ಛಾಶ್ಚ ನಿರ್ಮಲಾಹ ಅಂತ. ಇದಿಷ್ಟಕ್ಕೂ ಇಲ್ಲಿ ಸಂತು ಅನ್ನುವಂಥದ್ದು ಕ್ರಿಯಾಪದ. ಅಂದರೆ ಇಮಾ ಆಪಹ, ನಾವು ಕುಡಿಯುವ ನೀರು, ಶಿವಾಹ ಶುಭಾಹ ಸ್ವಚ್ಛಾಶ್ಚ ನಿರ್ಮಲಾಹ ಸ್ವಚ್ಛಾಶ್ಚ ಸಂತು. ಶಿವ ಮಂಗಳಕರವಾಗಿರಲಿ, ಅದು ಮಂಗಳವನ್ನು ನೀಡಲಿ ನಮಗೆ, ಹಾಗೆ ಶುಭವನ್ನು ನೀಡಲಿ.
ಸ್ವಚ್ಛವಾಗಿ ನಿರ್ಮಲವಾಗಿ ಯಾವುದೇ ಕಲುಷಿತವಿಲ್ಲದೆ ಇರಲಿ. ಹಾಗೆ ಜಲವು ಈ ಆಪಹ ಜಲವು ಯಾವುದರಿಂದ? ಸೂರ್ಯಸ್ಯ ರಶ್ಮಿಭಿಹಿ, ಸೂರ್ಯನ ಕಿರಣಗಳು ಬಿದ್ದಂತಹ ನೀರು ಪಾವನವಾಗಲಿ, ಶೀತಲವಾಗಲಿ ಅಂತ. ಹಾಗೆ ಅದು ಸೂರ್ಯನ ಕಿರಣಗಳಿಂದ ಪವಿತ್ರವೂ ಸಹ ಆಗಲಿ. ಪೂತಾಹ ಅಂದ್ರೆ ಪವಿತ್ರ ಅಂತ ಅರ್ಥ. ಇಲ್ಲಿ ನಾವು ಲೋಟ್ಲಕಾರವನ್ನ ನೋಡೋದಿದ್ರೆ ಸಂತು ಅನ್ನುವಂಥದ್ದು ಮಾತ್ರ ಇಲ್ಲಿ ಸಿಗ್ತದೆ. ಎರಡು ಕಡೆ ಸಂತು, ಫಸ್ಟ್ ಲೈನ್ ಅಲ್ಲಿ ಇವೆಲ್ಲದಕ್ಕೂ ಸೇರಿ ಸಂತು ಅಂತ ಬರುತ್ತೆ. ಹಾಗೆ ಸೆಕೆಂಡ್ ಲೈನ್ ಅಲ್ಲೂ ಹಾಗೆ ಸಂತು ಅಂತ ಬರುತ್ತೆ. ಹಾಗೆ ಪಾವನಾಹ ಶೀತಲಾಹ ಭವತು ಅಂತ ಆಗಬಹುದು. ಹಾಗೆ ಪೂತಾಹ ಭವತು ಅಂತನೂ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಕಾಣಿಸುವುದು ಎರಡು ಸಂತು ಅನ್ನುವಂತಹ ಶಬ್ದಗಳೇ, ಅದರಿಂದ ಅದನ್ನು ಮಾತ್ರ ಬರೆದ್ರೆ ಸಾಕಾಗ್ತದೆ. ಮುಂದೆ ಇದು ಒಂದು ಸುಭಾಷಿತ. ನಿಂದಂತು ನೀತಿ ನಿಪುಣ ಯದಿವಾ ಸ್ತುವಂತು, ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ, ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ, ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನ ಧೀರಾಹ. ಇಲ್ಲಿ ಧೀರರಾದವರು ಹೇಗಿರ್ತಾರೆ, ಕಷ್ಟ ಕಾಲ ಬರಲಿ ಅಥವಾ ಸುಖ ಬರಲಿ ಯಾವ ರೀತಿಯಲ್ಲಿ ಇರ್ತಾರೆ ಎನ್ನುವಂತಹ ಒಂದು ಸುಭಾಷಿತ. ನಿಂದಂತು ನೀತಿ ನಿಪುಣಾಹ, ಅವರಿಗೆ ನಿಂದನೆಗಳು ಬರಲಿ ಅಥವಾ ಸ್ತುವಂತು ಸ್ತುತಿಗಳು ಬರಲಿ. ನೀತಿಕಾರರು ಅವರನ್ನ ನಿಂದಿಸಲಿ ಅಥವಾ ಸ್ತುತಿಸಲಿ. ಲಕ್ಷ್ಮೀಹಿ ಅಂದ್ರೆ ಹಣ, ದುಡ್ಡು, ಸಂಪತ್ತು ಅವರಲ್ಲಿ ಬರಲಿ ಅಥವಾ ಯಥೇಷ್ಟವಾಗಿ ಬರಲಿ ಅಥವಾ ಹೋಗಲಿ, ಅವರಿಂದ ಹೋಗಲಿ. ಇದು ಆಶೀರ್ವಾದ ಅಲ್ಲ, ಹಾಗಾಗಲಿ, ಹಾಗಾದ್ರೂ ಅಂತ ಮುಂದೆ ಬರ್ತದೆ. ಅದ್ಯೈವ ವಾ ಮರಣಂ ಅಸ್ತು ಯುಗಾಂತರೇವ, ಮರಣ ಸಾವು ಎನ್ನುವಂಥದ್ದು ಇವತ್ತೇ ಬರಲಿ ಅಥವಾ ಯುಗಾಂತರದಲ್ಲಿ ಎಷ್ಟೋ ಕಾಲ ಆದ ನಂತರವೇ ಬರಲಿ, ಯಾವುದೇ ಸಮಯದಲ್ಲೂ ಸಹ ಧೀರಾಹ ನ್ಯಾಯಾತ್ ಪದಂ ಪಥಃ ಪದಂ ನ ಪ್ರವಿಚಲಂತಿ, ನ್ಯಾಯ ಮಾರ್ಗದಿಂದ ಪಥದಿಂದ ತಮ್ಮ ಕಾಲನ್ನ ತೆಗೆಯುವುದಿಲ್ಲ. ಅಂದ್ರೆ ಯಾವುದೇ ಸಂದರ್ಭ ಬರಲಿ, ಬಡವನಾಗಲಿ ಶ್ರೀಮಂತನಾಗಲಿ, ಅಥವಾ ಸ್ತುತಿ ಬರಲಿ ನಿಂದೆ ಬರಲಿ, ಅಥವಾ ಮರಣ ಬರಲಿ ಚಿರಾಯುವಾಗಿ ಇರಲಿ, ಯಾವುದೇ ಸಮಯದಲ್ಲೂ ಅವರು ತಮ್ಮ ನ್ಯಾಯ ಮಾರ್ಗದಿಂದ ಬೇರೆ ಕಡೆಗೆ ಹೋಗಲ್ಲ, ಅಧರ್ಮ ಮಾರ್ಗದಲ್ಲಿ ಹೋಗುವುದಿಲ್ಲ ಅಂತ. ಇಲ್ಲಿ ಮೊದಲನೆಯದಾಗಿ ನಿಂದಂತು ಲೋಟ್ಲಕಾರದಲ್ಲಿದೆ. ಸ್ತುವಂತು ನಿಂದತಿ ಅಂದ್ರೆ ನಿಂದಿಸುವುದು, ಸ್ತುವತಿ ಅಂದ್ರೆ ಸ್ತುತಿಸೋದು, ಹೊಗಳೋದು. ಸ್ತುವಂತು ಇವೆಲ್ಲ ಬಹುವಚನದಲ್ಲಿದೆ. ಇಲ್ಲಿ ಲಕ್ಷ್ಮೀ ಸಮಾವಿಶತು ಇದು ಏಕವಚನದಲ್ಲಿ. ಸಮಾವಿಶತಿ ಅಂದ್ರೆ ಕೂಡ್ಕೊಳ್ಳುವಂಥದ್ದು, ಬಂದು ಕೂರೋದು. ಹಾಗೆ ಗಚ್ಚತು ಅಂದ್ರೆ ಹೋಗ್ಲಿ ಅಂತ ಅರ್ಥ. ಮರಣಂ ಅಸ್ತು, ಮರಣಂ ಅಸ್ತು, ಇಲ್ಲಿ ಮರಣಂ ಅಸ್ತು ಅಂತ ಇದೆ, ಅದರಿಂದ ಅಸ್ತು ಎನ್ನುವಂಥದ್ದು ಅದು ಲೋಟ್ಲಕಾರದಲ್ಲಿರುವ ಕ್ರಿಯಾಪದ. ಮರಣ ಬರಲಿ, ಅದ್ಯೈವ ಬರಲಿ ಅಥವಾ ಯುಗಾಂತರೇ ಅಸ್ತು ಬರಲಿ, ಇವಿಷ್ಟು ಲೋಟ್ಲಕಾರ. ಪ್ರವಿಚಲಂತಿ ಎನ್ನುವಂಥದ್ದು ಲಟ್ಲಕಾರದಲ್ಲಿದೆ, ಅದರಿಂದ ಇಲ್ಲಿ ಬರಲ್ಲ. ಮುಂದೆ ಉದಾಹರಣಾನುಗುಣಂ ಲೋಟ್ಲಕಾರಸ್ಯ ರೂಪಾಣಿ ಲಿಖತು. ಪಠತಿ ಅಂತ ಇದೆ. ಇಲ್ಲಿ ಲಟ್ಲಕಾರದಲ್ಲಿ ಕ್ರಿಯಾಪದಗಳನ್ನ ಕೊಟ್ಟಿದ್ದಾರೆ. ಮೇ ಬಿ ಯಾವುದೇ ವಚನ ಅಥವಾ ಯಾವುದೇ ಪುರುಷದಲ್ಲಿ ಇರಬಹುದು, ಅದನ್ನ ಸೇಮ್ ವಚನ ಪುರುಷದಲ್ಲಿ ಲೋಟ್ಲಕಾರದಲ್ಲಿ ನಾವು ಕನ್ವರ್ಟ್ ಮಾಡಬೇಕು. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ಪಠತಿ ಅಂತ ಕೊಟ್ಟಿದ್ದಾರೆ. ಲಟ್ಲಕಾರ ಪ್ರಥಮ ಪುರುಷ ಏಕವಚನದಲ್ಲಿದೆ. ಅದೇ ಲೋಟ್ಲಕಾರ ಪ್ರಥಮ ಪುರುಷ ಏಕವಚನಕ್ಕೆ ಹೋದಾಗ ಪಠತು ಅಂತ ಆಗ್ತದೆ. ಹಾಗೆ ಖಾದತಿ ಇದು ಸಹ ಲಟ್ಲಕಾರ ಪ್ರಥಮ ಪುರುಷ ಏಕವಚನದಲ್ಲಿದೆ, ಅದು ಖಾದತು ಅಂತ ಆಗ್ತದೆ. ಕ್ರೀಡಾಮಿ ಉತ್ತಮ ಪುರುಷ ಏಕವಚನದಲ್ಲಿದೆ. ಉತ್ತಮ ಪುರುಷ ಏಕವಚನ ಅಂದ್ರೆ ಕ್ರೀಡಾಮಿ, ಮಿ ಬದಲು ಇಲ್ಲಿ ನೀ ಹಾಕಬೇಕು ಅಷ್ಟೆ.
ಕ್ರೀಡಾನಿ ಅಂತ ಆಗ್ತದೆ. ಹಾಗೆ ಪಶ್ಯಸಿ ಅನ್ನುವಂಥದ್ದು ಮಧ್ಯಮ ಪುರುಷ ಏಕವಚನದಲ್ಲಿದೆ. ಇದನ್ನು ನಾವು ಲೋಟ್ಲಕಾರದಲ್ಲಿ ಕನ್ವರ್ಟ್ ಮಾಡಿದಾಗ ಈ ಸಿ ಅನ್ನುವಂಥದ್ದು ಹೊರಟು ಹೋಗ್ತದೆ, ಪಶ್ಯ ಅಂತ ಮಾತ್ರ ಉಳಿತದೆ. ಹಾಗೆ ಹಸತಿ ಪ್ರಥಮ ಪುರುಷ ಏಕವಚನ, ಹಸತು ಪಠತು ತರ ಹಸತು. ನಯಸಿ ಇಲ್ಲಿ ಪಶ್ಯಸಿ ತರಹನೇ ಆಗ್ತದೆ, ನಯಸಿ ನಯ, ಸಿ ಹೊರಟು ಹೋಗ್ತದೆ, ನಯ ಉಳಿತದೆ. ನೃತ್ಯತಿ ನೃತ್ಯತು ಆಗ್ತದೆ. ಗಚ್ಛಾಮಿ ಅನ್ನುವಂಥದ್ದು ಇದು ಇಲ್ಲಿ ತರಹ ಮಿ ಹೋಗಿ ನಿ ಉಳಿತದೆ, ಗಚ್ಛಾನಿ ಅಂತ ಆಗ್ತದೆ. ಮುಂದೆ ಉದಾಹರಣಾನುಗುಣಂ ಬಹುವಚನಸ್ಯ ರೂಪಾಣಿ ಲಿಖಂತು. ಇಲ್ಲಿ ಲೋಟ್ಲಕಾರದ ಶಬ್ದಗಳನ್ನೇ ಕೊಟ್ಟಿದ್ದಾರೆ, ಕ್ರಿಯಾಪದಗಳನ್ನ ಏಕವಚನದಲ್ಲಿದೆ, ಅದನ್ನ ಬಹುವಚನಕ್ಕೆ ಕನ್ವರ್ಟ್ ಮಾಡಬೇಕು. ಎಲ್ಲವೂ ಪ್ರಥಮ ಪುರುಷದಲ್ಲೇ ಇದೆ. ಉತ್ತಿಷ್ಠತು ಬಹುವಚನ ಏನಾಗ್ತದೆ, ಉತ್ತಿಷ್ಠತು, ಉತ್ತಿಷ್ಠತಾಂ, ಉತ್ತಿಷ್ಠಂತು ಅಂತ ಪ್ರಥಮ ಪುರುಷದ ರೂಪ. ಸೊ ಬಹುವಚನ ಉತ್ತಿಷ್ಠಂತು ಆಗ್ತದೆ. ಹಾಗೆ ಖಾದತು ಖಾದಂತು, ಆಗಚ್ಚತು ಆಗಚ್ಚಂತು, ಪಠತು ಪಠಂತು, ಉಪವಿಶತು ಉಪವಿಶಂತು, ಪತತು ಪತಂತು, ಗಚ್ಚತು ಗಚ್ಚಂತು ಅಂತ ಆಗ್ತದೆ. ಮುಂದೆ ಇಲ್ಲಿ ಬರುವ ಎಲ್ಲ ಅಭ್ಯಾಸಗಳು ಸಾಮಾನ್ಯವಾಗಿ ಲೋಟ್ಲಕಾರದ ಕುರಿತೇ ಇದೆ. ಇಲ್ಲಿ ವಿದ್ಯಾಲಯಸ್ಯ ವಾರ್ಷಿಕೋತ್ಸವೆ ಕೆ ಕೆ ಕಿಂ ಕಿಂ ಕುರ್ವಂತಿ ಇತಿ ಸೂಚನಾರೂಪೇಣ ವಾಕ್ಯಾನಿ ಪುನಃ ಲಿಖಂತು. ಇಲ್ಲಿ ಸ್ಕೂಲಿನ ಒಂದು ವಾರ್ಷಿಕೋತ್ಸವ ಅಂದರೆ ಆನ್ಯುವಲ್ ಡೇಗೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಎಲ್ಲವೂ ಲಟ್ಲಕಾರದಲ್ಲಿ ಇದೆ ಕ್ರಿಯಾಪದಗಳು. ಇಲ್ಲಿ ಏನು ಮಾಡಿದ್ದಾರೆ, ಉದಾಹರಣೆಯಲ್ಲಿ ಲಟ್ಲಕಾರದಲ್ಲಿರುವಂಥದ್ದನ್ನು ಲೋಟ್ಲಕಾರಕ್ಕೆ ಕನ್ವರ್ಟ್ ಮಾಡಿದ್ದಾರೆ. ಆದ್ದರಿಂದ ನಾವು ಸಹ ಈ ಕ್ರಿಯಾಪದಗಳನ್ನು ಲೋಟ್ಲಕಾರಕ್ಕೆ ಕನ್ವರ್ಟ್ ಮಾಡಿ ಉಳಿದದ್ದನ್ನೆಲ್ಲ ಹಾಗೆ ಬರಿಬೇಕು. ಉದಾಹರಣೆಗೆ ದಶಮ ಕಕ್ಷಾಯಾಹ ಛಾತ್ರಾಹ ವೇದಿಕಾಂ ಅಲಂಕುರ್ವಂತಿ ಪ್ರಥಮ ಪುರುಷ ಬಹುವಚನದಲ್ಲಿದೆ. ಹಾಗೆ ಅದು ಸೇಮ್ ಸೆಂಟೆನ್ಸ್, ಉಳಿದಿದ್ದೆಲ್ಲ ಸೇಮ್ ಇರ್ತದೆ. ಇಲ್ಲಿ ಕುರುವಂತಿ ಇದ್ದು ಕುರುವಂತು ಆಗ್ತದೆ. ಪ್ರಧಾನಾಧ್ಯಾಪಕ ವಾರ್ಷಿಕಂ ವಿವರಣಂ ಪಠತಿ. ಪ್ರಧಾನ ಅಧ್ಯಾಪಕ ಅಂದರೆ ಹೆಡ್ ಮಾಸ್ಟರ್. ವಾರ್ಷಿಕಂ ವಿವರಣಂ ಆನ್ಯುವಲ್ ರಿಪೋರ್ಟನ್ನು ಓದುತ್ತಾರೆ. ಪಠತಿ ಇದ್ದಿದ್ದು ಪಠತು ಅಂತ ಆಗ್ತದೆ ಲೋಟ್ಲಕಾರಕ್ಕೆ. ಹಾಗೆ ಬಾಲಿಕಾಹ ನೃತ್ಯಂತಿ, ಹುಡುಗಿಯರು ಡ್ಯಾನ್ಸ್ ಮಾಡುತ್ತಾರೆ. ಇದಿದು ಮಾಡಲಿ ಅಂತ ಲೋಟ್ಲಕಾರಕ್ಕೆ ಹೋಗಬೇಕು. ಬಹುವಚನದಲ್ಲಿದೆ, ಪ್ರಥಮ ಪುರುಷ ಬಹುವಚನದಲ್ಲಿದೆ, ಇದಕ್ಕೆ ನೃತ್ಯಂತು ಅಂತ ಆನ್ಸರ್ ಆಗುತ್ತೆ. ಯೂಯಂ ಆಸಂದಾನ್ ಸ್ಥಾಪಯಥ. ಯೂಯಂ ಅಂತ ಬಂದ ತಕ್ಷಣ ಗೊತ್ತಾಗ್ತದೆ ಮಧ್ಯಮ ಪುರುಷದಲ್ಲಿದೆ. ಮಧ್ಯಮ ಪುರುಷದಲ್ಲಿ ತ್ವಂ ಯುವಾಂ ಯೂಯಂ ಅಂದರೆ ಬಹುವಚನಕ್ಕೆ ಹೋಗ್ತದೆ. ಬಹುವಚನದಲ್ಲಿ ಸ್ಥಾಪಯಥ ಇದೆ. ಆದ್ದರಿಂದ ಲೋಟ್ಲಕಾರ ಮಧ್ಯಮ ಪುರುಷ ಬಹುವಚನ ಏನಾಗ್ತದೆ, ಸ್ಥಾಪಯತಿ ಅನ್ನುವಂಥದ್ದು ಕ್ರಿಯಾಪದ ಅಂತ ತಗೊಂಡ್ರೆ ಸ್ಥಾಪಯ, ಸ್ಥಾಪಯತಂ, ಸ್ಥಾಪಯತ. ಇಲ್ಲಿ ನೆನ್ಪಿಟ್ಕೊಳ್ಳೋಕೆ ಈಸಿ. ಯು ಎಂ ಇದು ಮಧ್ಯಮ ಪುರುಷ ಬಹುವಚನದಲ್ಲಿ ಲಟ್ಲಕಾರದಲ್ಲಿ ಥ ಇದೆ, ಲೋಟ್ಲಕಾರದಲ್ಲಿ ಸಣ್ಣ ತ ಬರುತ್ತೆ ಅಷ್ಟೆ. ಸ್ಥಾಪಯತ ಅಂತ ಆಗ್ತದೆ ಈ ರೀತಿಯಲ್ಲಿ. ಹಾಗೆ ಛಾತ್ರ ನಾಯಕ ಸ್ವಾಗತಂ ಕರೋತಿ. ಕರೋತಿ ಇದ್ದಿದ್ದು ಕರೋತು ಅಂತ ಆಗ್ತದೆ. ಛಾತ್ರ ನಾಯಕ ಸ್ಟೂಡೆಂಟ್ ಲೀಡರ್ ಸ್ವಾಗತ ಭಾಷಣವನ್ನು ಮಾಡ್ತಾನೆ, ವೆಲ್ಕಮ್ ಸ್ಪೀಚನ್ನು. ಮಮ ಮಿತ್ರಂ ಧನ್ಯವಾದಂ ನಿವೇದಯತಿ. ಮಮ ನನ್ನ ಮಿತ್ರಂ ಫ್ರೆಂಡು ಧನ್ಯವಾದವನ್ನ ಹೇಳ್ತಾನೆ. ನಿವೇದಯತಿ ಇದ್ದಿದ್ದು ಪ್ರಥಮ ಪುರುಷ ಏಕವಚನದಲ್ಲಿದೆ, ನಿವೇದಯತು ಅಂತ ಆಗ್ತದೆ. ಹಾಗೆ ಸಂಸ್ಕೃತ ಶಿಕ್ಷಿಕಾ ವೇದಿಕಾಂ ಸಂಚಾಲಯತಿ. ಸಂಸ್ಕೃತ ಶಿಕ್ಷಿಕಾ ಇಲ್ಲಿ ಲೇಡಿ ಟೀಚರ್, ಶಿಕ್ಷಿಕಾ ಇರೋದ್ರಿಂದ ಲೇಡಿ ಟೀಚರ್, ಸಂಸ್ಕೃತ ಟೀಚರು. ವೇದಿಕಾಂ ಸಂಚಾಲಯತಿ ಅಂದರೆ ಸ್ಟೇಜ್ನ ಮೇಂಟೈನ್ ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದನ್ನು ಮಾಡ್ತಾರೆ. ಸಂಚಾಲಯತಿ ಇದ್ದಿದ್ದು ಸಂಚಾಲಯತು ಅಂತ ಆಗ್ತದೆ.
ಕಾರ್ಯಕ್ರಮಾನಂತರಂ ಛಾತ್ರಾಹ ಉತ್ಥಾಯ ರಾಷ್ಟ್ರಗೀತಂ ಗಾಯಂತಿ. ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಛಾತ್ರಾಹ ಸ್ಟೂಡೆಂಟ್ಸು ಉತ್ಥಾಯ ಅಂದರೆ ನಿಂತು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ಇದ್ದಿದ್ದು ಹಾಡಲಿ ಅನ್ನೋದಕ್ಕೆ ಪ್ರಥಮ ಪುರುಷ ಬಹುವಚನ ಗಾಯಂತು ಅಂತ ಆಗ್ತದೆ. ಮುಂದೆ ಪಟ್ಟಿಕಾತಃ ಉಚಿತೈಃ ಕ್ರಿಯಾರೂಪೈಃ ಅನುಚ್ಛೇದಸ್ಯ ರಿಕ್ತಸ್ಥಾನಾನಿ ಪೂರಯಂತು. ಇಲ್ಲಿ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಕ್ರಿಯಾಪದಗಳು ಬರಬೇಕಿತ್ತು ಲೋಟ್ಲಕಾರದಲ್ಲಿ, ಹಾಗಾಗಲಿ ಹೀಗೆ ಮಾಡಿ ಅನ್ನುವಂತಹ ಆರ್ಡರ್ ಇದೆ ಅಲ್ಲಿ. ಮೊದಲಿಗೆ ಈ ಶಬ್ದಗಳ ಅರ್ಥವನ್ನು ತಿಳಿದುಕೊಳ್ಳೋಣ, ಆಮೇಲೆ ಇದನ್ನು ಎಲ್ಲಿ ಉಪಯೋಗಿಸೋದು ಅಂತ ನೋಡೋಣ. ಶೃಣ್ವಂತು, ಶೃಣೋತಿ ಅಂದರೆ ಕೇಳಿಸಿಕೊಳ್ಳುವಂಥದ್ದು. ಶೃಣ್ವಂತು ಬಹುವಚನದಲ್ಲಿದೆ, ಕೇಳಿಸಿಕೊಳ್ಳಲಿ ಅಂತ ಅಥವಾ ಕೇಳಿಸಿಕೊಳ್ಳಿ ಅಂತ. ಗಚ್ಚಂತು ಹೋಗಲಿ, ಇವೆಲ್ಲ ಬಹುವಚನದಲ್ಲಿಯೇ ಇದೆ ಎಲ್ಲವೂ ಸಹ. ಲಿಖಂತು ಬರೆಯಲಿ, ಪಠಂತು ಓದಲಿ, ಪೃಚ್ಛಂತು ಪೃಚ್ಛಂತು ಅಂದರೂ ಸಹ ಕೇಳುವುದಂತರ್ಥ. ಶೃಣ್ವಂತು ಅಂದರೆ ಹೇಳಿದ್ದನ್ನು ಕೇಳಿಸಿಕೊಳ್ಳುವಂಥದ್ದು. ಪೃಚ್ಛಂತು ಅಂದರೆ ಕ್ವಶನನ್ನು ಕೇಳುವಂಥದ್ದು. ಇಲ್ಲಿ ಡಿಫ್ರೆನ್ಸ್ ಇದೆ ಎರಡಕ್ಕೂ. ಹಾಗೆ ಕುರ್ವಂತು ಮಾಡಲಿ, ವದಂತು ಹೇಳಲಿ, ಉತ್ತಿಷ್ಠಂತು ಎದ್ದೇಳಲಿ, ಉಪವಿಶಂತು ಕುಳಿತುಕೊಳ್ಳಿ, ಅಭಿವಾದಯಂತು ಅಂದರೆ ಗ್ರೀಟಿಂಗ್ ಮಾಡೋದು, ನಮಸ್ಕಾರ ಮಾಡುವಂಥದ್ದು. ಈಗ ಸೆಂಟೆನ್ಸ್ಗಳನ್ನು ನೋಡೋಣ. ಯದಾ ಅಧ್ಯಾಪಕಃ ಕಕ್ಷಾಂ ಆಗಚ್ಚತಿ ತದಾ ಪ್ರಥಮಂ ಸರ್ವೇ. ಯದಾ ಯಾವಾಗ, ಅಧ್ಯಾಪಕ ಟೀಚರು, ಕಕ್ಷಾ ಅಂದರೆ ಕ್ಲಾಸ್ ರೂಮ್, ಯಾವಾಗ ಟೀಚರು ಕ್ಲಾಸಿಗೆ ಬರ್ತಾರೋ ಆಗಚ್ಚತಿ ತದಾ ಆವಾಗ, ಯಾವಾಗ ಆವಾಗ. ಪ್ರಥಮಂ ಮೊದಲಿಗೆ ನಾವು ಏನು ಮಾಡಬೇಕು, ಸರ್ವೇ ಎಲ್ಲರೂ ಏನು ಮಾಡಿ, ಉತ್ತಿಷ್ಠಂತು ಮೊದಲಿಗೆ ಎದ್ದೇಳಬೇಕು. ಟೀಚರ್ ಕ್ಲಾಸಿಗೆ ಬಂದ ತಕ್ಷಣ ಎಲ್ಲರೂ ಎದ್ದೇಳಬೇಕು. ಉಪಚಾರ ವಾಕ್ಯೇನ ತಂ ಡ್ಯಾಶ್. ಉಪಚಾರ ವಾಕ್ಯ ಅಂದರೆ ಚೆನ್ನಾಗಿ ಒಂದು ಒಳ್ಳೆಯ ಮಾತುಗಳಿಂದ ಅವರನ್ನು ಏನು ಮಾಡಬೇಕು, ಗ್ರೀಟ್ ಮಾಡಬೇಕು. ಅಭಿವಾದಯಂತು ನಮಸ್ಕಾರ ಅಂತ ಇರಬಹುದು, ಶುಭೋದಯ ಅಂತ ಇರಬಹುದು, ಹರಿಹಿ ಓಂ ಅಂತ ಹೇಳ್ಬಹುದು. ಈ ರೀತಿಯಲ್ಲಿ ಅವರನ್ನು ಗ್ರೀಟ್ ಮಾಡಬೇಕು, ಎದ್ದು ನಿಂತು ಗ್ರೀಟ್ ಮಾಡಬೇಕು. ಸೊ ಇಲ್ಲಿ ಸೆಕೆಂಡ್ಗೆ ಆನ್ಸರು ಅಭಿವಾದಯಂತು ಅಂತ ಆಗ್ತದೆ. ಯದಾ ಸಹ ವದತಿ ತದಾ ಏವ ಸರ್ವೇ. ಯದಾ ಯಾವಾಗ, ಸಹ ವದತಿ ಅವ್ರು ಹೇಳ್ತಾರೋ, ತದಾ ಏವ ಆಗ ಮಾತ್ರ, ಸರ್ವೇ ಎಲ್ಲರೂ ಏನು ಮಾಡಬೇಕು, ಟೀಚರ್ ಬಂದಾಗ ಉತ್ತಿಷ್ಠಂತು ಎದ್ದೇಳಬೇಕು, ಉಪಚಾರ ವಾಕ್ಯದಿಂದ ಅಭಿವಾದಯಂತು ಗ್ರೀಟ್ ಮಾಡಬೇಕು, ಆಮೇಲೆ ಟೀಚರ್ ಹೇಳಿದ ನಂತರವೇ ಉಪವಿಶಂತು ಕುಳಿತುಕೊಳ್ಬೇಕು. ತಸ್ಯ ಸೂಚನಾನುಸಾರಂ ಪಾಠಂ ಅವರು ಹೇಳಿದ ಹಾಗೆ ಪಾಠವನ್ನು ಓದಬೇಕು, ಅಥವಾ ಇಲ್ಲಿ ಕಲಿಯೋದು ಅನ್ನೋ ಅರ್ಥದಲ್ಲಿ ಓದಬೇಕು. ಗೃಹ ಪಾಠಂ ಮನೆ ಪಾಠವನ್ನು, ಹೋಮ್ವರ್ಕ್ಗಳನ್ನು ಏನು ಮಾಡಬೇಕು, ಹೋಮ್ವರ್ಕನ್ನು ಮಾಡುವಂಥದ್ದು. ಲಿಖಂತು ಬರೆಯುವಂಥದ್ದು, ಲಿಖಂತು. ಪರಸ್ಪರಂ ವಾರ್ತಾಲಾಪಂ ನ ಡ್ಯಾಶ್. ವಾರ್ತಾಲಾಪ ಮಾಡೋದು ಅಂದರೆ ಒಬ್ರಿಗೊಬ್ರು ಮಾತುಕತೆ, ಹರಟೆ ಹೊಡೆಯೋದು ಅಂತೀವಲ್ವಾ. ಒಬ್ಬರಿಗೊಬ್ಬರು ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ಗಳು ಒಬ್ಬರಿಗೊಬ್ಬರು ಹರಟೆ ಹೊಡೆಯುವುದನ್ನು ನ ಕುರ್ವಂತು ಮಾಡಬಾರದು. ಪ್ರಶ್ನಸ್ಯ ಉತ್ತರಂ ಪ್ರಶ್ನೆಗೆ ಉತ್ತರವನ್ನು ಏನು ಮಾಡಬೇಕು, ಪ್ರಶ್ನೆಗಳನ್ನು ಕೇಳ್ತಾರೆ ಕ್ಲಾಸ್ನಲ್ಲಿ ಟೀಚರು, ಅದಕ್ಕೆ ಉತ್ತರವನ್ನು ವದಂತು ಹೇಳಬೇಕು, ಉತ್ತರವನ್ನು ಹೇಳಬೇಕು. ಸಂಶಯಂ ಡ್ಯಾಶ್ ಸಂಶಯ ಬರ್ತದೆ, ಏನಾದರೂ ಡೌಟ್ಸ್ ಬಂದಾಗ ಕೇಳಬೇಕು. ಇಲ್ಲಿ ಕೇಳಬೇಕು ಅಂದರೆ ಪೃಚ್ಛಂತು ಕ್ವಶನ್ ಕೇಳುವಂಥದ್ದು, ಅದಕ್ಕೆ ಪೃಚ್ಛಂತು. ತಸ್ಯ ಉಪದೇಶಂ ಅವರು ಏನಾದರೂ ಬುದ್ಧಿವಾದವನ್ನು ಹೇಳ್ತಾರೆ, ಮಾತುಗಳನ್ನು ಹೇಳಿದಾಗ ಶೃಣ್ವಂತು ಕೇಳಿಸ್ಕೊಳ್ಬೇಕು. ಹಾಗೆ ಬಹಿಹಿ ಮಾ ಹೊರಗಡೆ, ಬಹಿಹಿ ಅಂದರೆ ಹೊರಗಡೆ, ಕ್ಲಾಸಲ್ಲಿ ಪಾಠ ಆಗ್ತಿರ್ಬೇಕಂದ್ರೆ ಬಹಿಹಿ ಹೊರಗಡೆ, ಮಾ ಅಂದರೆ ಡೋಂಟ್ ಅಂತ ಅರ್ಥ. ಗಚ್ಚಂತು ಹೋಗಬೇಡ, ಹೋಗಬೇಡಿ ಅಂತ, ಹೋಗಬಾರ್ದು ಅಂತ.
ಇವಿಷ್ಟು ಇದಕ್ಕೆ ಆನ್ಸರ್. ಮುಂದೆ ಮಾರ್ಗೆ ಸೂಚನಾದೀಪಾಹ ಫಲಕಾನಿ ಚ ಭವಂತಿ. ರೋಡಲ್ಲಿ ನಾವು ಹೋಗ್ಬೇಕಂದ್ರೆ ಇಷ್ಟೊಂದು ಸೂಚನಾ ಫಲಕಗಳು ಇರ್ತವೆ. ಅಲ್ಲಿ ಇಲ್ಲಿ ಹೋಗಿ, ಈ ರೀತಿ ಹೋಗಬೇಡಿ, ಅಥವಾ ಟ್ರಾಫಿಕ್ ಲೈಟ್ಸ್ ಸಿಗ್ನಲ್ಸ್ಗಳಿರಬಹುದು. ಸ್ಕೂಲ್ಗಳಿಗೆ, ಸ್ಕೂಲ್ ಹತ್ರ ಹೋದಾಗ ಸ್ಕೂಲ್ ಝೋನ್ ಅಂತ ಎಲ್ಲ ಇರ್ತದೆ. ಅದನ್ನು ಯಾವ ರೀತಿ ಹೇಳಬಹುದು ಸಂಸ್ಕೃತದಲ್ಲಿ ಅಂತ ಇಲ್ಲಿ ಇದೆ. ಫಸ್ಟ್ ಇದರ ಅರ್ಥಗಳನ್ನು ತಿಳಿದುಕೊಳ್ಳೋಣ. ತಿಷ್ಠ ಅಂದರೆ ನಿಲ್ಲು ಅಂತ ಅರ್ಥ. ಇವೆಲ್ಲವೂ ಲೋಟ್ಲಕಾರದಲ್ಲಿರುವಂಥದ್ದು. ಪ್ರತೀಕ್ಷಸ್ವ ಅಂದರೆ ವೇಟ್ ಮಾಡು ಅಂತ ಅರ್ಥ. ಪ್ರತೀಕ್ಷಾ ಅಂದರೆ ವೇಟಿಂಗ್. ಪ್ರತೀಕ್ಷಸ್ವ, ವೇಟ್ ಮಾಡು ಅಂತ. ವಾಮತಃ ಗಚ್ಚ. ವಾಮತಃ ಅಂದರೆ ಎಡಭಾಗ, ವಾಮಭಾಗ ಅಂದರೆ ಎಡಭಾಗ, ಲೆಫ್ಟ್ ಸೈಡಿಗೆ ಹೋಗು ಅಂತ. ದಕ್ಷಿಣತಃ ಗಚ್ಚ. ದಕ್ಷಿಣ ಅಂದರೆ ಬಲಭಾಗ, ರೈಟ್ ಸೈಡು, ರೈಟ್ ಸೈಡಿಗೆ ಹೋಗು ಅಂತ. ಯಾನಂ ಮಾ ಸ್ಥಾಪಯ. ಯಾನಂ ಅಂದರೆ ವೆಹಿಕಲ್, ಮಾ ಅಂದರೆ ಆವಾಗಲೇ ಹೇಳಿದಂಗೆ ಡೋಂಟ್ ಅಂತ. ಸ್ಥಾಪಯ ಅಂದರೆ ಇಡೋದು ಅಂತ. ಕೀಪ್, ಡೋಂಟ್ ಕೀಪ್ ದಿ ವೆಹಿಕಲ್ ಹಿಯರ್ ಅಂತ. ಯೂಶಲಿ ನೋ ಪಾರ್ಕಿಂಗ್ ಇದರಲ್ಲಿ ಹಾಕ್ತೀವಿ. ಪದಯಾತ್ರಿಕಾಹ ಅಂದರೆ ಪಾದಚಾರಿಗಳು, ನಡ್ಕೊಂಡು ಹೋಗುವವರಿಗೆ ಸಿಗ್ನಲ್ಗಳು ಇರ್ತವೆ. ಹಾಗೆ ಗಚ್ಚ ಅಂದರೆ ಹೋಗು ಅಂತ. ಅಗ್ರೆ ವಿದ್ಯಾಲಯ. ಅಗ್ರ ಅಂದರೆ ಮುಂದೆ, ಮುಂದೆ ಸ್ಕೂಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದನ್ನು ನೋಡ್ತಾ ಹೋದರೆ, ಮೊದಲಿಗೆ ಈ ಚಿತ್ರವನ್ನು ನೋಡಿದ್ರೆ ಇಲ್ಲಿ ಲೆಫ್ಟ್ ಸೈಡಿನ ಸೈನ್ ಇದೆ, ಅದಕ್ಕೆ ವಾಮತಃ ಗಚ್ಚ. ಮುಂದೆ ರೈಟ್ ಸೈನ್ ಇದೆ, ದಕ್ಷಿಣತಃ ಗಚ್ಚ. ಹಾಗೆ ಇಲ್ಲಿ ಸ್ಕೂಲ್ ಮಕ್ಕಳ ಚಿತ್ರ ಇರೋದ್ರಿಂದ ಅಗ್ರೆ ವಿದ್ಯಾಲಯ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಸಿಗ್ನಲ್ ಅಲ್ಲಿ ಪಾದಚಾರಿಗಳು, ಪೆಡೆಸ್ಟ್ರಿಯನ್, ಅವರಿಗೆ ವಾಕ್ ಮಾಡೋಕ್ಕೆ ಇವಾಗ ಟೈಮ್ ಅಂತ ಒಂದು ಸಿಗ್ನಲ್ ಬರುತ್ತಲ್ಲ, ಅದಕ್ಕೇನು ಪದಯಾತ್ರಿಕಾಹ ಅಂತ ಈ ಇದಕ್ಕೆ ಆನ್ಸರ್. ಇಲ್ಲಿ ಟ್ರಾಫಿಕ್ ಸಿಗ್ನಲ್ನಲ್ಲಿ 3 ಕ್ವಶನ್ಗಳಿಗೆ 3 ಬ್ಲ್ಯಾಂಕ್ ಸ್ಪೇಸ್ ಇದೆ. ಫಸ್ಟ್ ಒನ್ನು ರೆಡ್ ಸಿಗ್ನಲ್. ರೆಡ್ ಸಿಗ್ನಲ್ ಬಂದರೆ ಸ್ಟಾಪ್ ಅಂತ ಅರ್ಥ, ಅದಕ್ಕೆ ತಿಷ್ಠ ಅಂತ ಕೊಡಬಹುದು ಇಲ್ಲಿ. ಹಾಗೆ ಯೆಲ್ಲೋ ಸಿಗ್ನಲ್ ಅಂದರೆ ವೇಟ್ ಮಾಡಬೇಕು, ಅಲ್ಲಿ ಪ್ರತೀಕ್ಷಸ್ವ. ಗ್ರೀನ್ ಸಿಗ್ನಲ್ ಅಂದರೆ ಹೋಗಬಹುದು ಅಂತ, ಗಚ್ಚ ಅಂತ. ಹಾಗೆ ಇಲ್ಲಿ ಈ ಸಿಗ್ನಲ್ ಪಿ ಅಲ್ಲಿ ಕ್ರಾಸ್ ಹಾಕಿದರೆ ಅದಕ್ಕೆ ಡೋಂಟ್ ಪಾರ್ಕ್, ನೋ ಪಾರ್ಕಿಂಗ್ ಏರಿಯಾ ಅಂತ ಬರುತ್ತಲ್ವ, ಅದಕ್ಕೆ ಯಾನಂ ಮಾ ಸ್ಥಾಪಯ. ಇದನ್ನು ಇಲ್ಲಿ ಬರೀಬಹುದು. ಇವಿಷ್ಟು ಆನ್ಸರ್ಗಳು. ಮುಂದೆ ಉದಾಹರಣಾನುಸಾರಂ ಕ್ರಿಯಾಪದಸ್ಯ ಲೋಟ್ಲಕಾರ ರೂಪೈಃ ವಾಕ್ಯಾನಿ ಪೂರಯಂತು. ಇಲ್ಲಿ ಕ್ರಿಯಾಪದಗಳನ್ನು ಕೊಟ್ಟಿದ್ದಾರೆ, ಯಾವ ಕ್ರಿಯಾಪದ ಹಾಕಬೇಕು ಅಂತ. ಅಲ್ಲಿ ನಾವು ಸೆಂಟೆನ್ಸನ್ನು ನೋಡಿ, ಸೆಂಟೆನ್ಸಲ್ಲಿ ಪ್ರಥಮ ಪುರುಷ ಇದೆಯಾ, ಮಧ್ಯಮ ಪುರುಷ ಇದೆಯಾ, ಉತ್ತಮ ಪುರುಷ ಇದೆಯಾ, ಅಥವಾ ವಚನ ಯಾವುದಿದೆ ಅಂತ ನೋಡಿಕೊಂಡು ಹಾಕಬೇಕು. ಉದಾಹರಣೆಗೆ, ಛಾತ್ರಾಹ ಪ್ರಾತಃ ಶೀಘ್ರಂ ಉತ್ತಿಷ್ಠಂತು. ಇಲ್ಲಿ ಉತ್ತಿಷ್ಠ ಧಾತುವಿಗೆ ಉಪಸರ್ಗ ಕೊಟ್ಟಿದ್ದಾರೆ, ಅದರಿಂದ ಉತ್ತಿಷ್ಠಂತು, ಯಾಕಂದರೆ ಛಾತ್ರಾಹ ಬಹುವಚನದಲ್ಲಿದೆ. ಮುಂದೆ ಅಂಬ ಅಹಂ ಕ್ರೀಡಾರ್ಥಂ ಡ್ಯಾಶ್. ಅಂಬ ಅಂದರೆ ಅಮ್ಮನಿಗೆ ಹೇಳುವಂಥದ್ದು, ಅಹಂ ಅಂದರೆ ನಾನು ಹೇಳ್ತಾ ಇರೋದು ತಾಯಿಗೆ. ಸೊ ಇಲ್ಲಿ ಉತ್ತಮ ಪುರುಷ ಬರಬೇಕು. ಗಚ್ಚ ಎನ್ನುವಲ್ಲಿ ಉತ್ತಮ ಪುರುಷ ಲೋಟ್ಲಕಾರ ಏನಾಗ್ತದೆ, ಗಚ್ಛಾನಿ ಅಂತ ಆಗ್ತದೆ. ಆಗಚ್ಚಂತು ವಯಂ ಪ್ರಾರ್ಥನಾ ಗೀತಂ ಡ್ಯಾಶ್. ಬನ್ನಿ ಅಂತ, ವಯಂ ನಾವು, ಪ್ರಾರ್ಥನಾ ಗೀತಂ ನಾವು ಅಂತ ಬಂದಾಗ ಇದು ಸಹ ಉತ್ತಮ ಪುರುಷದಲ್ಲಿ ಬಂತು, ಬಟ್ ಬಹುವಚನದಲ್ಲಿದೆ. ಆದ್ದರಿಂದ ಗಾಯ, ಇದಕ್ಕೆ ಬಹುವಚನ ಉತ್ತಮ ಪುರುಷ ಲೋಟ್ಲಕಾರ ಹಾಕೋದಾದ್ರೆ ಗಾಯಾವ ಗಾಯಾಮ ಅಂತ ಆಗ್ತದೆ. ಅಲ್ಲಿ ಗಾಯಾವ ಮಧ್ಯಮ ಪುರುಷ ದ್ವಿವಚನಕ್ಕೆ ಬರುತ್ತೆ, ಇಲ್ಲಿ ಗಾಯಾಮ ಅಂತ ಆಗ್ತದೆ. ಜ್ವರ ಅಸ್ತಿ ಪುತ್ರ ವೃಷ್ಟೌ ನ ಡ್ಯಾಶ್. ಜ್ವರ ಇದೆ, ಮಗನಿಗೆ ಹೇಳ್ತಾ ಇರೋದು ತಾಯಿ. ಜ್ವರ ಅಸ್ತಿ, ಜ್ವರ ಇದೆ ಮಗನೇ,
ವೃಷ್ಟೌ ಅಂದ್ರೆ ವೃಷ್ಟಿ ಅಂದ್ರೆ ಮಳೆ, ಮಳೆಯಲ್ಲಿ ನ ಆಟ ಆಡಬೇಡ ಅನ್ಲಿಕ್ಕೆ ಇಲ್ಲಿ ಪುತ್ರ ಅಂತ ಇರೋದ್ರಿಂದ ಕ್ರೀಡಾ ಅಂತಲೂ ಹಾಕಬಹುದು. ಯಾಕಂದ್ರೆ ತಾಯಿ ಮಗನಲ್ಲಿ ಮಾತಾಡ್ಬೇಕಂದ್ರೆ ತುಂಬಾ ಸಲುಗೆಯಿಂದ ಮಾತಾಡೋದ್ರಿಂದ ಮಧ್ಯಮ ಪುರುಷವನ್ನ ಹಾಕಬಹುದು. ಇಲ್ಲ ಕ್ರೀಡತ್ತು ಅಂತಲೂ ಹಾಕಬಹುದು. ಕ್ರೀಡಾ ಅನ್ನುವಂಥದ್ದು ಸರಿಯಾಗಿರುತ್ತೆ. ಹಾಗೆ ಮುಂದೆ ಲತೆ ಭವತಿ ಮಮ ಉಪನೇತ್ರಂ ಡ್ಯಾಶ್. ಇಲ್ಲಿ ನೈ ಎನ್ನುವಂತಹ ನಯತಿ ಬರುವಂಥದ್ದು, ಆದರೆ ಅದಕ್ಕೆ ಆ ಉಪಸರ್ಗ ಬಂದಿದೆ, ಅದರಿಂದ ಆನಯತಿ ಅಂತ ಶಬ್ದ. ಅದನ್ನ ನಾವು ಯಾವುದ್ರಲ್ಲಿ ಹಾಕಬೇಕು? ಇಲ್ಲಿ ಭವತಿ ಅಂತ ಇದೆ, ನೀನು ಅಂತ ಆಗ್ತದೆ, ಆದರೆ ತ್ವಂ ಅಂತ ಕೊಟ್ಟಿಲ್ಲ. ಇಲ್ಲಿ ಭವತಿ ಅಥವಾ ಭವಾನ್ ಅಂತ ಕೊಟ್ಟಾಗ ನಾವು ಪ್ರಥಮ ಪುರುಷದ ಕ್ರಿಯಾಪದವನ್ನು ಉಪಯೋಗಿಸ್ಬೇಕಾಗ್ತದೆ. ಆದ್ರಿಂದ ಆನಯ ಅಂತ ಬರಲ್ಲ, ಆನಯತು ಅಂತಾನೆ ಬರುತ್ತೆ. ಇಲ್ಲಿ ಪ್ರಥಮ ಪುರುಷ ಒಬ್ಬಳೇ ಇರೋದ್ರಿಂದ ಪ್ರಥಮ ಪುರುಷ ಏಕವಚನಕ್ಕೆ ಹೋಗ್ತದೆ. ಆರ್ಯೆ ಅಹಂ ಅಂತಃ ಪ್ರವಿಶ್. ಆರ್ಯೆ ಅನ್ನುವಂಥದ್ದು ರೆಸ್ಪೆಕ್ಟ್ಫುಲ್ ಆಗಿ ಲೇಡೀಸ್ಗೆ ಹೇಳುವಂಥದ್ದು. ನಾನು ಅಹಂ ಅಂತಹ ಒಳಗೆ ಬರಬಹುದಾ ಅಂತ. ಇಲ್ಲಿ ಅಹಂ ಇರೋದ್ರಿಂದ ಉತ್ತಮ ಪುರುಷ ಏಕವಚನಕ್ಕೆ ಹೋಗ್ಬೇಕು. ಪ್ರವಿಶಾನಿ ಅಂತ ಆಗ್ತದೆ. ಇಲ್ಲಿ ಅಹಂ ಪೃಚ್ಛಾಮಿ ತ್ವಂ ಉತ್ತರಂ ಡ್ಯಾಶ್. ನಾನು ಕ್ವಶನ್ ಕೇಳ್ತೇನೆ, ಪೃಚ್ಛಾಮಿ ಅಂದ್ರೆ ಕ್ವಶನ್ ಕೇಳುವಂಥದ್ದು. ತ್ವಂ ನೀನು ಉತ್ತರಂ, ತ್ವಂ ಬಂದಿರೋದ್ರಿಂದ ಇಲ್ಲಿ ಮಧ್ಯಮ ಪುರುಷ ಏಕವಚನಕ್ಕೆ ಹೋಗ್ಬೇಕು, ವದ ಅಂತ ಆಗ್ತದೆ. ಯೂಯಂ ಶೀಘ್ರಂ ನಗರಂ ಡ್ಯಾಶ್. ಗಚ್ಚ ಧಾತುವಿಗೆ ಆ ಉಪಸರ್ಗ ಇದೆ, ಆಗಚ್ಚ ಅಂತ ಆಯ್ತು. ಇಲ್ಲಿ ಯೂಯಂ ಅಂತ ಇದೆ. ತ್ವಂ ಯುವಾಂ ಯೂಯಂ. ಯೂಯಂ ಅನ್ನುವಂಥದ್ದು ಮಧ್ಯಮ ಪುರುಷ ಬಹುವಚನದಲ್ಲಿರೋದ್ರಿಂದ ಕ್ರಿಯಾಪದವು ಮಧ್ಯಮ ಪುರುಷ ಬಹುವಚನಕ್ಕೆ ಹೋಗ್ಬೇಕು. ಆಗಚ್ಛತ, ಆಗಚ್ಛತ ಸಣ್ಣತ ಬರ್ತದೆ, ಆಗಚ್ಛತ ಅಂತ ಆಗ್ತದೆ. ಹಾಗೆ ತಾತ ವಯಂ ಕದಾ ಚಲನಚಿತ್ರಂ ಡ್ಯಾಶ್. ಇಲ್ಲಿ ತಾತ ಅಂದ್ರೆ ತಂದೆ ಅಂತ ಅರ್ಥ, ಅಪ್ಪನಿಗೆ ಹೇಳುವಂಥದ್ದು. ವಯಂ ನಾವು, ಇಲ್ಲಿ ನಾವು ಅಂತ ಬಂದಿರೋದ್ರಿಂದ ಉತ್ತಮ ಪುರುಷ ಬಹುವಚನಕ್ಕೆ ಹೋಗ್ಬೇಕು. ಪಶ್ಯ ಧಾತು ಪಶ್ಯಾಮ ಅಂತ ಆಗ್ತದೆ. ಮುಂದೆ ಚಿಹ್ನಾನಿ ಭಾವಾನುಸಾರಂ ವಾಕ್ಯೆ ಯೋಜಯಂತು. ಲೋಟ್ಲಕಾರ ಅನ್ನುವಂಥದ್ದು ಭಾವ ಅಂದ್ರೆ ಮೂಡಿಗೆ ಸರಿಯಾಗಿ ಈ ಭಾವಾನುಸಾರಂ ವಾಕ್ಯ ಚಿಹ್ನೆಗಳನ್ನು ಹಾಕಬೇಕು. ಸೆಂಟೆನ್ಸ್ಗಳಿಗೆ ಚಿಹ್ನೆಗಳನ್ನು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬರನ್ನ ಕರಿಬೇಕಂದ್ರೆ, ಸಂಬೋಧಿಸ್ಬೇಕಂದ್ರೆ ರಾಕೇಶ ಆಗಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಬೇಕು. ಕುತ್ರ ಅಸಿ ಕ್ವಶನ್ ಮಾರ್ಕ್. ಅತ್ರ ಆಗಚ್ಚ. ಸಂಸ್ಕೃತದಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಆದಾಗ ಫುಲ್ ಸ್ಟಾಪ್ ಹಾಕಲ್ಲ, ಅದರ ಬದಲು ಒಂದು ಸಿಂಗಲ್ ಲೈನ್ ಅನ್ನ ಹಾಕ್ತೀವಿ. ಇಲ್ಲಿ ಸಿಂಗಲ್ ಲೈನ್, ಇನ್ಫಾರ್ಮೇಶನ್ ಲೈನ್ ಸೆಂಟೆನ್ಸ್ ಆದರೆ ಸಿಂಗಲ್ ಲೈನ್ ಅನ್ನ ಹಾಕಬೇಕು. ಹಾಗೆ ಪುತ್ರ ಕಿಂ ಕರೋಷಿ. ಕಿಮ್ ಅಂತ ಬಂದಾಗ ಕ್ವಶನ್ ಅಂತ ಗೊತ್ತಾಯ್ತು. ಸೊ ಇದು ಕ್ವಶನ್ ಸೆಂಟೆನ್ಸ್, ಕ್ವಶನ್ ಅಲ್ಲಿದೆ, ಅದರಿಂದ ಕರೋಷಿ ಆದ ನಂತರ ಕ್ವಶನ್ ಮಾರ್ಕ್ ಅನ್ನ ಹಾಕಬೇಕು. ಕಹ ಶ್ಲೋಕಂ ವದತಿ. ಕಹ ಅನ್ನುವಂಥದ್ದು ಕ್ವಶನ್ಗೆ ಇರುವಂತಹ ಶಬ್ದ, ಅದು ಯಾರು ಅಂತ ಅರ್ಥ. ಸೊ ಇಲ್ಲೂ ಸಹ ಕ್ವಶನ್ ಮಾರ್ಕ್ ಬರುತ್ತೆ. ವದತಿ. ಭವಾನ್ ತತ್ರ ತಿಷ್ಠತು. ನೀನು ಅಲ್ಲಿ ನಿಲ್ಲು. ಇದು ಜಸ್ಟ್ ಒನ್ ಇನ್ಫಾರ್ಮೇಶನ್ ಸೆಂಟೆನ್ಸು, ಆದ್ದರಿಂದ ಇಲ್ಲಿ ಸಿಂಗಲ್ ಲೈನ್ ಬರಬೇಕು. ಈ ರೀತಿಯಲ್ಲಿ ಸಿಂಗಲ್ ಲೈನ್ ಬರಬೇಕು. ಆಚಾರ್ಯ ಕದಾ ಆಗಚ್ಚತಿ. ಕದಾ ಅಂದ್ರೆ ವೆನ್, ಯಾವಾಗ. ಇಲ್ಲಿ ಕ್ವಶನ್ ಮಾರ್ಕ್, ಅದರಿಂದ ಕ್ವಶನ್ ಬರುತ್ತೆ. ಅಹೋ ರಮಣೀಯ ಪರ್ವತಃ. ಅಹೋ ಅನ್ನುವಂಥದ್ದು ಒಂಥರ ಆಶ್ಚರ್ಯ ಸೂಚಕ ಶಬ್ದ ಆಗಿರೋದ್ರಿಂದ ಅಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಬೇಕು. ರಮಣೀಯ ಪರ್ವತಃ. ಇಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಇಲ್ಲೂ ಎಕ್ಸ್ಕ್ಲಮೇಟರಿ ಮಾರ್ಕ್ ಅನ್ನು ಹಾಕಬಹುದು, ಹಾಗೆ ಇದನ್ನು ಸಹ ಹಾಕಬಹುದು. ಹಾಗೆ ಇಲ್ಲಿ ಲೋಟ್ಲಕಾರದಲ್ಲಿ ಉಳಿದ ಶಬ್ದಗಳು ಸೇಮ್ ಫಾರ್ಮ್ಯಾಟ್ ಅಲ್ಲಿ ಇದ್ರು. ಕರೋತಿ ಶಬ್ದ, ಹಾಗೆ ಅಸ್ ಶಬ್ದ, ಅಸ್ತಿ
ಅದನ್ನು ಲೋಟ್ಲಕಾರದಲ್ಲಿ ಹೇಗೆ ಬರೆಯೋದು ಅಂದರೆ ಕರೋತು ಕುರುತಾಂ ಕುರುವಂತು, ಕುರು ಕುರುತಂ ಕುರುತ, ಕರವಾಣಿ ಕರವಾವ ಕರವಾಮ, ಈ ರೀತಿ ಫಾರ್ಮ್ ಆಗ್ತದೆ. ಕರೋತು ಕುರುತಾಂ ಕುರುವಂತು, ಕುರು ಕುರುತಂ ಕುರುತ, ಕರವಾಣಿ ಕರವಾವ ಕರವಾಮ. ಹಾಗೆ ಅಸ್ತಿ ಅದೇನಾಗುತ್ತೆ, ಅಸ್ತು ಸ್ತಾಂ ಸಂತು, ಏಧಿ ಸ್ತಂ ಸ್ತ, ಅಸಾನಿ ಅಸಾವ ಅಸಾಮ. ಅಸ್ತು ಸ್ತಾಂ ಸಂತು ಏಧಿ ಸ್ತಂ ಸ್ತ, ಅಸಾನಿ ಅಸಾವ ಅಸಾಮ. ಹಾಗೆ ಇವಿಷ್ಟು ಎಕ್ಸಸೈಸ್ ಪಾರ್ಟಲ್ಲಿ ಬರ್ತದೆ. ಯೋಗ್ಯತಾ ವಿಸ್ತಾರದಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ, ಅದನ್ನು ಕೊನೆಯಲ್ಲಿ ನೋಡೋಣ. ಇವಾಗ ಇಲ್ಲಿ ಲೋಟ್ಲಕಾರದ ಚಿಹ್ನೆಗಳು ಹೇಗಾಗ್ತದೆ, ಸಾಮಾನ್ಯವಾಗಿ ಅತು, ಇವಾಗ ಪಠ ಧಾತು ತಗೊಂಡ್ರೆ ಪಠತು ಅತು ಆಯಿತು. ಅತಾಂ ಪಠತಾಂ, ಅಂತು ಪಠಂತು, ಅ ಪಠ, ಅತಂ ಪಠತಂ, ಅತ ಪಠತ, ಪಠಾನಿ ಆನಿ ಆವ ಆಮ. ಇದನ್ನು ಸಹ ನೆನಪಿಟ್ಕೊಳ್ಬೇಕಾಗ್ತದೆ. ಈಗ ಕೊನೆಯಲ್ಲಿ ಇದರಲ್ಲಿ ಬರೀ ಲೋಟ್ಲಕಾರವೇ ಇದೆ. ಪ್ರಥಮ ಪುರುಷ ಮಧ್ಯಮ ಪುರುಷ ಏಕವಚನದಲ್ಲಿ ಲೋಟ್ಲಕಾರದಲ್ಲಿ ಇದೆ ಶಬ್ದಗಳು. ಏತತ್ ಗೀತಂ ಕಂಠಸ್ಥೀಕೃತ ಸಮೂಹ ರೂಪೇಣ ಗಾಯತ ಲೋಟ್ಲಕಾರ ರೂಪಾಣುಚ ಅವಲೋಕಯತ ಅಂತ ಇದೆ. ಒಮ್ಮೆ ಇದನ್ನ ಬ್ರೀಫ್ ಆಗಿ ಓದೋಣ. ಇದನ್ನು ಬರೆದವರು ವಾಸುದೇವ ದ್ವಿವೇದಿ ಶಾಸ್ತ್ರಿ ಅಂತ. ಮಾ ಕುರು ದರ್ಪಂ ಮಾ ಕುರು ಗರ್ವಂ ಮಾ ಭವ ಮಾನಿ ಮಾನಯ ಸರ್ವಂ. ದರ್ಪಂ, ದರ್ಪ ಅಂದರೆ ಅಹಂಕಾರ, ಗರ್ವ ಅಹಂಕಾರ. ಇಲ್ಲಿ ಇವಿಷ್ಟಕ್ಕೂ ಸೇಮ್ ಅರ್ಥ ಬರ್ತದೆ. ದರ್ಪವನ್ನ ಮಾಡಬೇಡ, ಗರ್ವವನ್ನ, ಮಾನಿ ಮಾ ಭವ ಮಾನಿ ಅಹಂಕಾರಿಯಾಗಬೇಡ, ಮಾನವ ಸರ್ವಂ ಮಾನಯ್ಯ ಎಲ್ಲರನ್ನು ಆದರಿಸು ಅಂತ ಅರ್ಥ. ಇಲ್ಲಿ ಕುರು, ಭವ, ಮಾನಯ್ಯ, ಮೋದಯ, ಭಜ, ಪಾಠಯ ಇವೆಲ್ಲವೂ ಲೋಟ್ಲಕಾರದಲ್ಲಿರುವಂಥದ್ದು. ಮಾ ಭಜ ದೈನ್ಯಂ ಮಾ ಭಜ ಶೋಕಂ ಮುದಿತ ಮನಾಭವ ಮೋದಯ ಲೋಕಂ. ದೈನ್ಯನಾಗಬೇಡ, ಯಾರಿಗೂ ಅಂದರೆ ಯಾರಲ್ಲೂ ಕೈ ಚಾಚಬೇಡ, ಯಾವತ್ತೂ ದುಃಖವನ್ನ ಪಡಬೇಡ, ಮನಸ್ಸನ್ನ ಯಾವಾಗಲೂ ಸಂತೋಷದಿಂದ ಇಟ್ಕೋ, ಭವ ಲೋಕವನ್ನು ಸಹ ಸಂತೋಷಪಡಿಸು ಅಂತ. ತನಯಂ ಪಾಠಯ ತನಯಾಂ ಪಾಠಯ ಶಿಕ್ಷಯ ಸುಗುಣಂ ದುರ್ಗುಣಂ ವಾರಯ್ಯ. ತನಯ ಅಂದ್ರೆ ಮಗ, ತನಯ ಅಂದರೆ ಮಗಳು. ಮಗನಿಗೂ ಓದಿಸು, ಎಜುಕೇಶನ್ ಕೊಡು, ಹಾಗೆ ಮಗಳನ್ನೂ ಓದಿಸು. ಇಬ್ಬರಿಗೂ ಸುಗುಣವನ್ನ ಶಿಕ್ಷಿಸು, ಒಳ್ಳೆಯ ಗುಣಗಳನ್ನ ಕಲಿಸು, ದುರ್ಗುಣಗಳನ್ನ ಹೋಗಲಾಡಿಸು. ಕುರು ಉಪಕಾರಂ ಕುರು ಉದ್ಧಾರಂ ಅಪನಯ ಭಾರಂ ತ್ಯಜ ಅಪಕಾರಂ. ಎಲ್ಲರಿಗೂ ಉಪಕಾರವನ್ನ, ಬೇರೆಯವರಿಗೆ ಉಪಕಾರವನ್ನ ಮಾಡು, ಉದ್ಧಾರವನ್ನ ಮಾಡು, ಸಮಾಜದ ಉದ್ಧಾರವನ್ನ ಮಾಡು. ಭಾರವನ್ನ ಅಪನಯ ಅಂದರೆ ಯಾರಿಗೂ ಹೊರೆಯಾಗಬೇಡ, ಯಾರಿಗೂ ಸಾಲವನ್ನ ಮಾಡಬೇಡ. ಆ ರೀತಿ ಸಮಾಜದ ಒಂದು ಭಾರವನ್ನ ಇಳಿಸು ಅಂತ. ಅಪನಯ ಅಂದರೆ ಇಳಿಸೋದು ಅಂತ ಅರ್ಥ. ತ್ಯಜ ಅಪಕಾರಂ, ಯಾರಿಗೂ ಅಪಕಾರವನ್ನ ಮಾಡಬೇಡ. ಮಾವದ ಮಿಥ್ಯ ಮಾವದ ವ್ಯರ್ಥಂ ನ ಚಲ ಕುಮಾರ್ಗೆ ನ ಕುರು ಅನರ್ಥಂ. ಮಿಥ್ಯ ಸುಳ್ಳು, ವದ ಹೇಳು, ಮಾ ಡೋಂಟ್. ಇಲ್ಲಿ ಮಾ ಎಲ್ಲ ಕಡೆ ಮಾ ಅಂತ ಬರುತ್ತೆ, ಡೋಂಟ್ ಅಂತ ಅರ್ಥ. ಸುಳ್ಳನ್ನ ಹೇಳಬೇಡ, ವ್ಯರ್ಥವಾಗಿ ಮಾತನಾಡಬೇಡ. ಹಾಗೆ ಕುಮಾರ್ಗೆ ಅಂದರೆ ಕೆಟ್ಟ ದಾರಿಯಲ್ಲಿ ನಡೆಯಬೇಡ. ಕೆಟ್ಟ ದಾರಿ ಅಂದರೆ ಇಟ್ ಇಸ್ ನಾಟ್ ಲಿಟರಲ್ ರೋಡು, ಒಳ್ಳೆಯ ಧರ್ಮ ಮಾರ್ಗದಲ್ಲಿ ನಡಿ ಅಂತ ಅರ್ಥ. ಅನರ್ಥವನ್ನ ಮಾಡಬೇಡ, ಯಾರಿಗೂ ಕೆಟ್ಟದ್ದನ್ನ, ಸಮಾಜಕ್ಕೆ ಕೆಟ್ಟದಾಗುವ ಥರ ಮಾಡಬೇಡ. ಪಾಹಿ ಅನಾಥಂ ಪಾಲಯ ದೀನಂ ಲಾಲಯ ಜನನಿ ಜನಕ ವಿಹೀನಂ. ಇಲ್ಲಿ ಹಾಗೆ ಪಾಹಿ, ಪಾಲಯ, ಲಾಲಯ ಇವೆಲ್ಲ ಲೋಟ್ಲಕಾರದ ಕ್ರಿಯಾಪದಗಳು. ಅನಾಥಂ ಪಾಲಯ, ಯಾರು ನಾಥರು ಇಲ್ಲದೇ ಇರೋರು, ಯಾರು ದಿಕ್ಕು ಇಲ್ಲದೇ ಇರುವವರು, ಕುಟುಂಬ ಅಂತ ಇಲ್ಲ, ಅವರನ್ನ ಪಾಲಿಸು, ಕಾಪಾಡು. ದೀನಂ ಪಾಲಯ, ದೀನರನ್ನ,
ಕುಟುಂಬ ಇದೆ ಆದರೆ ಬಡವರು, ಅವರಲ್ಲಿ ಶಕ್ತಿ ಇಲ್ಲ ದುಡಿದು ತಿನ್ನಲಿಕ್ಕೆ, ಅಂಥವರನ್ನು ಸಹ ಕಾಪಾಡು. ಜನನೀ ಜನಕ ವಿಹೀನಂ ಲಾಲಯ, ಯಾರಿಗೆ ತಂದೆ ತಾಯಿ ಇಲ್ಲವೋ ಅನಾಥರು, ಸೇಮ್ ಅದೇ ಇದರಲ್ಲಿ ಬರ್ತದೆ, ತಂದೆ ತಾಯಿ ಇಲ್ಲದವರನ್ನು ಸಹ ಮಕ್ಕಳನ್ನ ಲಾಲಿಸು ಅಂತ ಹೇಳ್ತಾ ಇದ್ದಾರೆ. ಮಾ ಪಿಬ ಮಾದಕ ವಸ್ತು ಅಪೇಯಂ ಮಾ ಭಜ ದುರ್ವ್ಯಸನಂ ಪರಿಹೇಯಂ. ಮಾದಕ ವಸ್ತುಗಳನ್ನ ಅಥವಾ ಕುಡಿಯಬಾರದ್ದನ್ನ ಕುಡಿಯಬೇಡ. ಪಿಬ ಕುಡಿ, ಮಾ ಕುಡಿಯಬೇಡ. ಮಾದಕ ವಸ್ತುಗಳ ಸೇವನೆ ಅಥವಾ ಕುಡಿಯಬಾರದ್ದನ್ನ ಕುಡಿಯಬೇಡ. ದುರ್ವ್ಯಸನಂ ಪರಿಹೇಯಂ ದುರ್ವ್ಯಸನಂ ಮಾ ಭಜ. ತುಂಬ ಅಸಹ್ಯಕರವಾದಂತಹ ದುರ್ವ್ಯಸನಗಳು, ಅವುಗಳು ಅಸಹ್ಯಕರವಾದದ್ದು, ಕೆಟ್ಟದ್ದು, ಅವುಗಳನ್ನು ಭಜಿಸಬೇಡ ಅಂದರೆ ಅವುಗಳಿಗೆ ಪುರಸ್ಕಾರ ಕೊಡಬೇಡ. ಡೋಂಟ್ ಎಂಟರ್ಟೈನ್ ದೋಸ್ ದುರ್ವ್ಯಸನಗಳನ್ನು ನಿನ್ನಲ್ಲಿ ತುಂಬಿಕೊಳ್ಬೇಡ. ಮಾನಯ ಕ್ಷಣಮಪಿ ವ್ಯರ್ಥಂ ಸಮಯಂ ಕುರು ಸಕಲಂ ನಿಜ ಕಾರ್ಯಂ ಸಭಯಂ. ಕ್ಷಣಮಪಿ ವ್ಯರ್ಥಂ ಸಮಯಂ ಕ್ಷಣಮಪಿ ವ್ಯರ್ಥಂ ಮಾನಯ. ನಿನ್ನ ಟೈಮನ್ನು, ಒಂದು ಕ್ಷಣ ಟೈಮನ್ನು ವ್ಯರ್ಥ ಮಾಡಬೇಡ. ಸಕಲಂ ನಿಜ ಕಾರ್ಯಂ ಸಭಯಂ ಕುರು. ಒಳ್ಳೆಯ ಕಾರ್ಯಗಳನ್ನು, ಮಾಡಬೇಕಾದ ಕಾರ್ಯಗಳನ್ನು ಎಲ್ಲವನ್ನು ಸಭಯಂ, ಒಂದು ಗೌರವದಿಂದ ಅಥವಾ ಒಂದು ಗುರಿ ಇಟ್ಟು ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಎಕ್ಸಸೈಸ್ ಪಾರ್ಟು. ಇಲ್ಲಿ ಮತ್ತೆ ಪುಸ್ತಕಾತ್ ಲೋಟ್ಲಕಾರಸ್ಯ ಕ್ರಿಯಾಪದಾನಿ ಚಿತ್ವಾ ಲಿಖಂತು. ಲೋಟ್ಲಕಾರದಲ್ಲಿರುವಂತಹ ಶಬ್ದಗಳು ಯಾವುದೆಲ್ಲ ಚಾಪ್ಟರ್ನಲ್ಲಿ ಬಂದಿದೆ ಅವುಗಳನ್ನು ಸಾಮಾನ್ಯವಾಗಿ ಅಲ್ಲಿ ಬೋಲ್ಡಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ಲಿಸ್ಟ್ ಮಾಡಬೇಕು. ಹಾಗೆ ಗೃಹೇ ಮಾತಾ ಕಿಂ ಕಿಂ ಆದಿಶತಿ ಇತಿ ಲೋಟ್ಲಕಾರೆ ಪಂಚವಾಕ್ಯಾನಿ ಲಿಖಂತು. ಅಮ್ಮ ಮನೆಯಲ್ಲಿ ನಿಮಗೆ ಏನನ್ನ ಹೇಳ್ತಾರೆ? ಉತ್ತಿಷ್ಠತು, ಶೀಘ್ರಂ ಏನಂತ ಶೀಘ್ರಂ ಕಾರ್ಯಂ ಕರೋತು, ಈ ಥರದ್ದೆಲ್ಲ ಒಂದು 5 ವಾಕ್ಯಗಳನ್ನು ಲೋಟ್ಲಕಾರದಲ್ಲಿ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಎಕ್ಸಸೈಸ್ ಪಾರ್ಟು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ, ನಮಸ್ಕಾರ.